ನೀವಿನ್ನೂ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿದ ಮೇಲೆ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿದರೆ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳನ್ನ ನೀವು ನೋಡ್ಬೋದು. ನೀವು ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗನೆ ಆಗಬೇಕು ಎಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗುತ್ತಿದ್ದರೆ ತಪ್ಪದೆ ಈ ಒಂದು ಕೆಲಸವನ್ನು ಎಲ್ಲರೂ ಮಾಡಿ. ನಮ್ಮ ಹಿರಿಯರು ಎಲ್ಲ ಹಬ್ಬಗಳಲ್ಲೂ ಸಂಜೆಯ ಸಮಯ ಸುಮಂಗಲಿಯರಿಗೆ ಅರಿಶಿನ ಕುಂಕುಮ ಕೊಟ್ಟು ತಾಂಬೂಲದ ಜೊತೆಗೆ ಹೆಸರುಬೇಳೆ ಕೋಸಂಬರಿಯನ್ನು ಕೊಡುತ್ತಾ ಬಂದಿದ್ದಾರೆ. ನಮ್ಮ ಹಿರಿಯರು ಏನೇ ಮಾಡಿದ್ದರೂ ಅದಕ್ಕೆ ಒಂದು ಅರ್ಥ ಇದ್ದೇ ಇರುತ್ತದೆ. ಮೂಢರಾದ ನಾವು ಅದನ್ನು ಅರಿಯಬೇಕಷ್ಟೇ. ಹೆಸರುಬೇಳೆ ಕೋಸಂಬರಿ ಅತ್ಯಂತ ಮಹತ್ವವಾದದ್ದು ಮತ್ತು ತುಂಬ ಆರೋಗ್ಯಕರವಾದದ್ದು ಕೂಡ. ಹೆಸರುಬೇಳೆ ಇದು ಬುಧ ಗ್ರಹವನ್ನು ಸೂಚಿಸುವ ಧಾನ್ಯವಾಗಿದೆ. ಸಂಸ್ಕೃತದಲ್ಲಿ ಇದಕ್ಕೆ ಮುದ್ಗ ಧಾನ್ಯ ಅಂತಲೂ ಕರೆಯುತ್ತಾರೆ. ಬುಧ ಗ್ರಹಕ್ಕೆ ದೇವಿ ಬಂದು ವಿದ್ಯಾಲಕ್ಷ್ಮಿ ಅಂದರೆ ವಿದ್ಯೆ ನೀಡುವ ಸರಸ್ವತಿಯೂ ಹೌದು. ಯಾರು ಮಕ್ಕಳಿಗೆ ಹೆಸರುಬೇಳೆ ಕೋಸಂಬರಿ ಚೆನ್ನಾಗಿ ಕೊಡುತ್ತಾರೋ, ಹೆಸರು ಕಾಳು ಮೊಳಕೆ ಕಟ್ಟಿ ಕೊಡುತ್ತಾರೋ ಆ ಮಕ್ಕಳು ತುಂಬ ವಿದ್ಯಾವಂತರಾಗುತ್ತಾರೆ. ದೇಹ ಬಿಸಿಯಾಗುವುದು, ತಲೆನೋವಿನ ಸಮಸ್ಯೆ ನಿವಾರಣೆಯಾಗುತ್ತದೆ. ಯಾವ ವಿದ್ಯಾರ್ಥಿಗಳಿಗೆ ತುಂಬ ಮರೆವಿನ ಸಮಸ್ಯೆ ಇದೆ, ಓದಿದ್ದೆಲ್ಲ ಮರೆತು ಹೋಗುತ್ತಿದ್ದರೆ, ಓದುವ ಸಮಯದಲ್ಲಿ ತಲೆನೋವು, ಕಣ್ಣು ನೋವಿನ ಸಮಸ್ಯೆ ಇದ್ದರೆ ಇವರೆಲ್ಲರೂ ಹೆಸರುಬೇಳೆ ಕೋಸಂಬರಿಯನ್ನು ಅಥವಾ ಹೆಸರುಬೇಳೆ ಪೊಂಗಲನ್ನು ದೇವರಿಗೆ ನೈವೇದ್ಯ ಮಾಡಿ ತಿನ್ನುತ್ತಾ ಬಂದರೆ ಈ ಸಮಸ್ಯೆಗಳೆಲ್ಲ ನಿವಾರಣೆಯಾಗುತ್ತದೆ. ಯಾರ ಜಾತಕದಲ್ಲಿ ಸ್ತ್ರೀ ದೋಷ, ಸ್ತ್ರೀ ಶಾಪ, ಸುಮಂಗಲಿ ದೋಷ ಇದೆಯೋ ಅವರು ಪ್ರತಿ ಶುಕ್ರವಾರ ದೇವಿ ಪೂಜೆಯನ್ನು ಮಾಡಿ ಹೆಸರುಬೇಳೆ ಕೋಸಂಬರಿ ಪಾನಕ ನೈವೇದ್ಯವನ್ನು ಮಾಡಿ ತಾಂಬೂಲದೊಡನೆ ದಾನ ಮಾಡುತ್ತಾ ಬಂದರೆ ಸರ್ವ ದೋಷಗಳು ನಿವಾರಣೆಯಾಗುವುದು ಖಚಿತ. ವ್ಯವಹಾರ ಮಾಡುವವರು ತುಂಬ ನಷ್ಟ ಆಗುತ್ತಿದ್ದರೆ, ಸರಿಯಾಗಿ ಗಿರಾಕಿಗಳು ಬರುತ್ತಿಲ್ಲ ಎನ್ನುವವರು ಗುರುವಾರ ಅಥವಾ ಶುಕ್ರವಾರದಂದು ನೆಲ್ಲಿಕಾಯಿಯ ದೀಪವನ್ನು ಹಚ್ಚಿ ದೇವಿಯ ಪೂಜೆಯನ್ನು ಮಾಡಿ ಹಂಚಿದರೆ ವ್ಯವಹಾರಗಳು ಉತ್ತಮ ರೀತಿಯಲ್ಲಿ ನಡೆಯುತ್ತದೆ. ಹೆಸರುಬೇಳೆ ಕೋಸಂಬರಿಗೆ ತೆಂಗಿನಕಾಯಿ ಮಿಶ್ರಣವನ್ನು ಮಾಡಿ ದೇವರಿಗೆ ನೈವೇದ್ಯ ಮಾಡಿದರೆ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ. ನೀವು ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗನೆ ಈಡೇರುತ್ತದೆ. ಆದ್ದರಿಂದ ಹೆಸರುಬೇಳೆ ಕೋಸಂಬರಿಗೆ ತೆಂಗಿನಕಾಯಿಯನ್ನು ಮಿಕ್ಸ್ ಮಾಡಿ ಅದನ್ನು ದೇವರಿಗೆ ನೈವೇದ್ಯ ಮಾಡಿದರೆ ನಿಮ್ಮ ಕೆಲಸಗಳು ಆದಷ್ಟು ಬೇಗ ಈಡೇರುತ್ತೆ. ಕೋಸಂಬರಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ನೈವೇದ್ಯ ಮಾಡಿ ಹಂಚಿದರೆ ಸಕ್ಕರೆ ಕಾಯಿಲೆಯು ಕಡಿಮೆಯಾಗುತ್ತದೆ, ಅಂದರೆ ಹತೋಟಿಗೆ ಬರುತ್ತದೆ. ಕೋಸಂಬರಿಗೆ ಸೌತೆಕಾಯಿಯನ್ನು ಮಿಶ್ರಣ ಮಾಡಿ ದಾನ ಮಾಡಿದರೆ ಮನೆಯಲ್ಲಿ ಸುಖ ಶಾಂತಿ ನೆಲೆಸುತ್ತದೆ, ದೈವಾನುಗ್ರಹ ವೃದ್ಧಿಸುತ್ತದೆ. ಕೋಸಂಬರಿಗೆ ಯಾವುದೇ ಕಾರಣಕ್ಕೂ ಮೆಣಸಿನಕಾಯಿ ಹಾಕಿ ನೈವೇದ್ಯ ಮಾಡಬಾರದು. ಈ ರೀತಿ ಮಾಡುವುದರಿಂದ ಮನೆಯಲ್ಲಿ ಹೊಂದಾಣಿಕೆ ಇರುವುದಿಲ್ಲ, ಜಗಳ ಜಾಸ್ತಿ ಆಗುತ್ತದೆ, ಅಶಾಂತಿಯ ವಾತಾವರಣ ಇರುತ್ತದೆ, ಕೋಪ ಆಟವು ಮನೆಯಲ್ಲಿರುವ ಸದಸ್ಯರಿಗೆ ಹೆಚ್ಚಾಗುತ್ತದೆ. ಆದ್ದರಿಂದ ಕೋಸಂಬರಿಗೆ ಯಾವುದೇ ಕಾರಣಕ್ಕೂ ಮೆಣಸಿನಕಾಯಿಯನ್ನು ಹಾಕಿ ದೇವರಿಗೆ ನೈವೇದ್ಯ ಅಥವಾ ದಾನವನ್ನು ಮಾಡಲೇಬಾರದು. ಕೋಸಂಬರಿಗೆ ಇಂಗು ಹಾಕಿ ನೈವೇದ್ಯ ಮಾಡಿ ದಾನ ಮಾಡಿದರೆ ಸಕಲ ಶತ್ರುಗಳ ಕಾಟಗಳು ನಿವಾರಣೆಯಾಗುತ್ತದೆ. ಇದು ಶಕ್ತಿ ದೇವತೆ ಪೂಜೆ ಮಾಡುವವರಿಗೆ ಮಾತ್ರ ಆಗಿ ಬರುತ್ತದೆ. ಯಾರು 7 ವೀಳ್ಯದೆಲೆ ತಾಂಬೂಲವನ್ನು 7 ಹಣ್ಣುಗಳ ಜೊತೆ 7 ಖರ್ಜೂರಗಳ ಜೊತೆಗೆ ಪಾನಕ ಕೋಸಂಬರಿ ಜೊತೆಗೆ ಶುಕ್ರವಾರದ ದಿವಸ ವೃದ್ಧ ದಂಪತಿಗಳಿಗೆ ದಾನ ಮಾಡಿದರೆ ವಿವಾಹ ಕಾರ್ಯವು ಯಾವುದೇ ಸಾಲವಿಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ. ಈ ರೀತಿ ಹೆಸರುಬೇಳೆ ಕೋಸಂಬರಿಯಿಂದ ನಾನಾ ರೀತಿಯ ಲಾಭಗಳನ್ನು ನಾವು ಪಡೆಯಬಹುದು. ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಸಂಪ್ರದಾಯಗಳಲ್ಲಿ ಅನೇಕ ರೀತಿಯ ವಿಚಾರಗಳನ್ನು ಹಿರಿಯರು ತಿಳಿಸಿಕೊಟ್ಟಿದ್ದಾರೆ. ಇದನ್ನು ಪಾಲನೆ ಮಾಡಿದರೆ ನೀವು ಅಂದುಕೊಂಡ ಕೆಲಸಗಳು ಆದಷ್ಟು ಬೇಗನೆ ಈಡೇರುತ್ತದೆ. ವಿದ್ಯಾಭ್ಯಾಸದಲ್ಲಿ ತೊಂದರೆ ಇದ್ದರೆ ಮಕ್ಕಳಿಗೆ ಹೆಸರುಬೇಳೆಯಿಂದ ಮಾಡಿದ ಕೋಸಂಬರಿಯನ್ನು ಆದಷ್ಟು ನೀಡುತ್ತಾ ಬನ್ನಿ. ಈ ಉಪಯುಕ್ತ ಮಾಹಿತಿ ನಿಮ್ಗೆ ಇಷ್ಟ ಆದರೆ ತಪ್ಪದೆ ದೇಗುಲ ದರ್ಶನ ಕರ್ನಾಟಕ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದ ಸ್ನೇಹಿತರೆ.